ಇದೇನು ಮಾಡ್ತಾ ಇದ್ದೀರಾ? ಇದೇನು ಟೋಪಿನಾ? ಇದು ಡೆಲ್ಲಿಯಲ್ಲಿ ಕೂತಿರೋ ಆ ಪಾರ್ಟಿ ಸಿಂಬಲ್ ಇರ್ಬೋದೇನೋ. ಇನ್ನು ಎಲೆಕ್ಷನ್ಸ್ ದೂರ ಇದೆ. ಹೌದು ಅಲ್ಲ, ಇನ್ನೇನು ಕೂತ್ಕೊಂಡು ಲುಕ್ಸ್ ಲೈಕ್ ಸಮ್ 5D ಜಾಮೆಟ್ರಿಕಲ್ ಫಿಗರ್. ಏಜಿ ಅಲ್ಲ. ಅಯ್ಯೋ, ಇದು ಕಳ್ಳೆಕಾಯಿ ಪರ್ಷೆಗೆ. ಹಾಗಾದ್ರೆ ಬನ್ನಿ ನಾವೆಲ್ಲರೂ ಮಾಡೋಣ. ನಾವೆಲ್ಲ ಮನೆಯಿಂದ ಕೈ ಚೀಲ ತರೋಣ. ನನ್ನ ಮಕ್ಕಳು ಹೋಗೋ ಡಾನ್ಸ್ ಮತ್ತು ಸಂಗೀತದ ಗುರುಗಳನ್ನ ಕೇಳಿದೆ. ಒಂದು 5 ನಿಮಿಷ ಈ ಪೇಪರ್ ಬ್ಯಾಗ್ಗಳ ಬಗ್ಗೆ ಮಾತಾಡಬಹುದಾ ಅಥವಾ ಒಂದು ಸೆಷನ್ ಇಟ್ಕೋಬಹುದಾ ಕ್ಲಾಸಲ್ಲಿ ಅಂತ. ಸಿಕ್ಕಿದ ಚಾನ್ಸ್ ಅವ್ರು ಒಪ್ಕೊಂಡ್ಮೇಲೆ ಮಕ್ಕಳಿಗೆ ಎಲ್ಲರಿಗೂ ಪೇಪರ್ ಬ್ಯಾಗ್ಗಳಿಗಿಂತ ಜಾಸ್ತಿ ಮನೆಯಿಂದ ಕೈ ಚೀಲ ತೊಗೊಂಡು ಹೋಗೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋ ವಿಷಯ ತುಂಬ ಹೇಳಿದೆ. ಎಷ್ಟು ಜನ ಮನೆಯಿಂದ ಬ್ಯಾಗ್ ತೊಗೊಂಡು ಹೋಗ್ತೀರಾ? ತರಕಾರಿ ಏನೇ ತರಕಾರಿ ತೊಗೊಂಡು ಹೋಗ್ತೀರಾ? ವೆರಿ ನೈಸ್. ಬಟ್ ಕೆಲವೊಂದು ಸಲ ದಿಢೀರಂತ ಪರ್ಚೇಸ್ ಮಾಡಬೇಕಾಗುತ್ತೆ. ಆವಾಗ ಏನು ಮಾಡೋದು? ಗಾಡಿಯಲ್ಲಿ ಆಲ್ರೆಡಿ ಒಂದಷ್ಟು ಡಿಕ್ಕಿಲಿ ಇಟ್ಕೊಂಡ್ಬಿಟ್ಟಿರ್ಬೇಕು, ಕಾರಲ್ಲಿ ಇಟ್ಕೊಂಡಿರ್ಬೇಕು, ಎಲ್ಲ ಸಿಗೋ ಹಂಗೆ ಇಟ್ಕೊಂಡಿದ್ರೆ ಮರ್ತು ಹೋಗಲ್ಲ. ಅಕಸ್ಮಾತ್ ಅದು ಇಲ್ಲ ಅಂದರೆ ಆವತ್ತಿನ ದಿವಸ ಪರ್ಚೇಸ್ ಮಾಡೋದೇ ಬೇಡ. ಹೋದ ವರ್ಷ ನಡೆದಿರೋ ಕಡಲೆಕಾಯಿ ಪರಿಷೆನಲ್ಲಿ ನನ್ನ ಹಳೆ ವಿಡಿಯೋ ನೋಡಿದ್ರೆ ಝೀರೋ ವೇಸ್ಟ್ ಕಲೆಕ್ಟಿವ್ ಬಗ್ಗೆ ಹೇಳಿದ್ದೆ. ಝೀರೋ ವೇಸ್ಟ್ ಕಲೆಕ್ಟಿವ್ ಅಲ್ಲಿರೋ ಎಲ್ಲರೂ ಅವ್ರ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸ್ಕೂಲ್ಗಳಿಗೆ, ಪಾರ್ಕ್ಗಳಿಗೆ, ಕಾಲೇಜ್ಗಳಿಗೆ ಹೋಗಿ ಈ ಥರ ಪೇಪರ್ ಬ್ಯಾಗ್ಗಳು ಮಾಡಿಸ್ತಿದ್ದಾರೆ. ಸ್ವರಮೇಧ ಮ್ಯೂಸಿಕ್ ಶಾಲೆಯಲ್ಲಿ 500 ಜನ ಮಕ್ಕಳು, ನೃತ್ಯಾಂತರಂಗ ಅಕಾಡೆಮಿನಲ್ಲಿ 30 ಜನ ಮಕ್ಕಳು. ನಾನು ಜಸ್ಟ್ ಒಂದು ವಾರದಲ್ಲಿ ಒಂದು 3-4 ಬ್ರಾಂಚಸ್ಗೆ ಹೋಗಿ ಹೇಳಿದ್ದಕ್ಕೆ ಆಲ್ರೆಡಿ ಒಂದು 500 ಪೇಪರ್ ಬ್ಯಾಗ್ಗಳು ರೆಡಿ ಇದೆ. ನೀವು ಈ ಥರ ಕ್ಲಾಸ್ ನಡೆಸ್ತಾ ಇದ್ರೆ ಅಥವಾ ಯಾವುದಾದ್ರೂ ಕ್ಲಾಸಿಗೆ ಹೋಗ್ತಾ ಇದ್ರೆ ಅಲ್ಲಿ ಮಕ್ಕಳ ಕೈಲೂ ಮಾಡಿಸಿ. ಜನ ಕೈ ಚೀಲ ತೊಗೊಂಡು ಬರಲ್ಲ, ಆದರೆ ಕಡಲೆಕಾಯಿ ಪರಿಷೆ ಪ್ಲಾಸ್ಟಿಕ್ ಫ್ರೀ ಆಗಬೇಕು. ಹಾಗಾಗಿ ಝೀರೋ ವೇಸ್ಟ್ ಕಲೆಕ್ಟಿವ್ ಕೊಡ್ತಾ ಇದ್ದಾರೆ 2.5 ಲಕ್ಷ ಅಷ್ಟು ಪೇಪರ್ ಬ್ಯಾಗ್ಗಳು. ಅದನ್ನು ಮಾಡೋಕ್ಕೆ ನೀವು ಸಹಾಯ ಮಾಡ್ತೀರಾ?